Hello students, welcome back to NEP B.Sc channel. So last video ಅಲ್ಲಿ ನಾವು paper 5 in third B.Sc 5th SEM Chemistry ಏನಿದೆ. So paper 5 syllabus ಏನಿದೆ ಡಿಸ್ಕಸ್ ಮಾಡಿದ್ವಿ. Inorganic Chemistry 3 and Organic Chemistry 3 ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಸೊ ಈ ವಿಡಿಯೋ ಅಲ್ಲಿ ನಾನು ಪೇಪರ್ 6 ನ ಸಿಲೆಬಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪೇಪರ್ 6 ನ ಟೈಟಲ್ ಬಂದು ಫಿಸಿಕಲ್ ಕೆಮಿಸ್ಟ್ರಿ 3 ಅಂಡ್ ಸ್ಪೆಕ್ಟ್ರೋಸ್ಕೋಪಿ 1 ಅಂತ. ಓಕೆನಾ? ಸೊ ಇದೇ ಪೇಪರ್ಸ್ ನಿಮಗೆ ಅಗೇನ್ ರಿಪೀಟ್ ಆಗ್ತವೆ. ಫಿಸಿಕಲ್ ಕೆಮಿಸ್ಟ್ರಿ 4 ಅಂಡ್ ಸ್ಪೆಕ್ಟ್ರೋಸ್ಕೋಪಿ 2 ರಿಪೀಟ್ ಬರುತ್ತೆ ನೆಕ್ಸ್ಟ್. ಸೊ ಅದು ನಿಮ್ಮ ಪೇಪರ್ 7 ಪೇಪರ್ 8 ಅಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್ಸ್ ಇದು. ಓಕೆನಾ? ಸೊ ಇವತ್ತಿನ ವಿಡಿಯೋಲಿ ಫಿಸಿಕಲ್ ಕೆಮಿಸ್ಟ್ರಿ 3 ಮತ್ತೆ ಸ್ಪೆಕ್ಟ್ರೋಸ್ಕೋಪಿ 1 ಅಂತ ಏನ್ ನಿಮ್ಮ ಪೇಪರ್ ಇದೆ, ಸೊ ಅದರಲ್ಲಿ ಏನು ಸಿಲೆಬಸ್ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಯೂನಿಟ್ ಬಂದು ಫಿಸಿಕಲ್ ಕೆಮಿಸ್ಟ್ರಿ ನಾರ್ಮಲಿ ಯೂನಿಟ್ಸ್ ಇರ್ತವೆ, ಮತ್ತೆ ಯಾವುದು ಸ್ಪೆಕ್ಟ್ರೋಸ್ಕೋಪಿ ಕೂಡ ಯೂನಿಟ್ಸ್ ಇರ್ತವೆ. ಓಕೆನಾ? ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಫಿಸಿಕಲ್ ಕೆಮಿಸ್ಟ್ರಿ 3 ಅಲ್ಲಿ ಏನೇನು ಯೂನಿಟ್ಸ್ ಇದಾವೆ ಅಂತ ನೋಡೋದಾದ್ರೆ, ಯೂನಿಟ್ 1 ಬಂದು ಕೆಮಿಕಲ್ ಡೈನಾಮಿಕ್ಸ್ ಅಂತ. ಏನು ಕೈನೆಟಿಕ್ಸ್ ನ ನೀವು ಓದಿದಿರಾ? ಓಕೆನಾ? ಕೆಮಿಕಲ್ ಕೈನೆಟಿಕ್ಸ್ ಅಂತ ಏನ್ ಓದಿದ್ರಿ, ಸಿಮಿಲರ್ ಟು ದಟ್, ಬಟ್ ಕೆಮಿಕಲ್ ಡೈನಾಮಿಕ್ಸ್ ಅಂತ ನಿಮ್ಮ ಒಂದು ಸಿಲೆಬಸ್ ನ ಒಂದು ಚಾಪ್ಟರ್ ನ ನೇಮ್ ಇಟ್ಟಿದ್ದಾರೆ. ಕೆಮಿಕಲ್ ಡೈನಾಮಿಕ್ಸ್ 8 ಅವರ್ಸ್ ಅಸೈನ್ ಮಾಡಿದ್ದಾರೆ. ಇದರಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಇದಾವೆ ಅಂದ್ರೆ, ಕೈನೆಟಿಕ್ ಸ್ಟಡೀಸ್, ಇದರಲ್ಲಿ ಮ್ಯಾಕ್ರೋಸ್ಕೋಪಿಕ್ ಕೈನೆಟಿಕ್ಸ್, ಮೈಕ್ರೋಸ್ಕೋಪಿಕ್ ಕೈನೆಟಿಕ್ಸ್ ಯಾವುದು, ಸೊ ಥಿಯರೀಸ್ ಆಫ್ ರಿಯಾಕ್ಷನ್ ರೇಟ್ಸ್ ಆಲ್ರೆಡಿ ನೀವು ಓದಿರುವಂತ ಕೊಲಿಷನ್ ಥಿಯರಿ, ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ, ಕಂಪ್ಯಾರಿಸನ್ ಆಫ್ ಕೊಲಿಷನ್ ಥಿಯರಿ ವಿತ್ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ, Arrhenius equation, characteristics of Arrhenius equation, significance of energy of activation, temperature coefficient and its evaluation, how we can evaluate, and thermodynamical. So ಇಲ್ಲಿ ಡೈನಾಮಿಕ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, thermodynamics ಕೂಡ ಇನ್ವಾಲ್ವ್ ಆಗ್ತಾ ಇದೆ. thermodynamical formulation of reaction rates, ವೈನ್ ಜೋನ್ಸ್ ಅಂಡ್ ಐರಿಂಗ್ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ thermodynamical formulation, ವೈನ್ ಜೋನ್ಸ್ ಮತ್ತೆ ಐರಿಂಗ್ ಟ್ರೀಟ್ಮೆಂಟ್ ರಿಯಾಕ್ಷನ್ ರೇಟ್ಸ್ ನ ನೋಡ್ತೀವಿ. ಮತ್ತೆ ರಿಯಾಕ್ಷನ್ ಬಿಟ್ವೀನ್ ಅಯಾನ್ಸ್ ಇನ್ ಸೊಲ್ಯೂಷನ್, ಇನ್ಫ್ಲುಯೆನ್ಸ್ ಆಫ್ ಅಯಾನಿಕ್ ಸ್ಟ್ರೆಂತ್ ಆನ್ ರಿಯಾಕ್ಷನ್ ರೇಟ್ಸ್, ಪ್ರೈಮರಿ ಸಾಲ್ಟ್ ಎಫೆಕ್ಟ್ ಅಂದ್ರೆ ಏನು, ಸೆಕೆಂಡರಿ ಸಾಲ್ಟ್ ಎಫೆಕ್ಟ್ ಅಂದ್ರೆ ಏನು ಅನ್ನೋದನ್ನ ನೋಡ್ತೀವಿ ಇದರಲ್ಲಿ. ಮತ್ತೆ ಇದರ ಬೇಸಿಸ್ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ನೋಡ್ತೀವಿ. ಓಕೆನಾ? ಸೊ ಇದು ಬಂದು ಕೆಮಿಕಲ್ ಡೈನಾಮಿಕ್ಸ್ ಅಂತ 8 ಅವರ್ಸ್ ನ ಅಸೈನ್ ಮಾಡಿದ್ದಾರೆ. ಸೊ ಸೆಕೆಂಡ್ ಚಾಪ್ಟರ್ ಇನ್ ಕೆಮಿಕಲ್ ಡೈನಾಮಿಕ್ಸ್ ಬಂದು ಸ್ಟಡಿ ಸ್ಟೇಟ್ ಕೈನೆಟಿಕ್ಸ್ ಅಂತ. ಸೊ ಸ್ಟಡಿ ಸ್ಟೇಟ್ ಕೈನೆಟಿಕ್ಸ್ ಅಂದ್ರೆ ಏನು, ಚೈನ್ ರಿಯಾಕ್ಷನ್ ಅಂದ್ರೆ ಏನು, ಚೈನ್ ಲೆಂತ್ ಅಂದ್ರೆ ಏನು, ಚೈನ್ ಇನ್ಹಿಬಿಷನ್ ಅಂದ್ರೆ ಏನು, comparison of photochemical and thermal reactions. We have to differentiate between photochemical reactions and thermal reactions. Already photochemistry ಓದ್ತೀರಾ, ಸೊ ಅದರ ಒಂದು ಏನು ಪ್ರೀವಿಯಸ್ ಪಾರ್ಟ್ ಅಂತ ಇಟ್ಕೊಳ್ಳಿ. ಫೋಟೋಕೆಮಿಸ್ಟ್ರಿ ಓದೋದಕ್ಕೆ ಮುಂಚೆ ನಿಮ್ಗೆ ಏನಿದೆ ಅನ್ನೋದನ್ನ ಇಲ್ಲಿ ಇಟ್ಟಿದ್ದಾರೆ. ಕೆಮಿಕಲ್ ಡೈನಾಮಿಕ್ಸ್ ಅಲ್ಲಿ 2 ಯೂನಿಟ್ಸ್ ನ ಓದ್ತೀರಾ. ಓಕೆನಾ? ನೆಕ್ಸ್ಟ್ ಯೂನಿಟ್ 2 ಬಂದು ಫೋಟೋಕೆಮಿಸ್ಟ್ರಿ. ಓಕೆನಾ? ಫೋಟೋಕೆಮಿಸ್ಟ್ರಿಗೆ 6 ಅವರ್ಸ್ ನ ಅಸೈನ್ ಮಾಡಿದ್ದಾರೆ. ಸೊ ಏನೇನ್ ಕಾನ್ಸೆಪ್ಟ್ಸ್ ಇದಾವೆ ಫೋಟೋಕೆಮಿಸ್ಟ್ರಿಯಲ್ಲಿ ಅಂತ ನೋಡೋದಾದ್ರೆ, ಫಸ್ಟ್ ಬಂದು ಲಾಸ್ ಆಫ್ ಫೋಟೋಕೆಮಿಸ್ಟ್ರಿ, ಗ್ರಾಥಸ್ ಡೇಪರ್ ಅಂಡ್ ಸ್ಟಾರ್ಕ್ ಐನ್ಸ್ಟೈನ್ ಲಾಸ್. ಸೊ ಫೋಟೋಕೆಮಿಸ್ಟ್ರಿ ಲಾಸ್ ಏನಿದಾವೆ ಅದನ್ನ ಓದ್ತೀವಿ. ಕ್ವಾಂಟಮ್ ಈಲ್ಡ್ ಅಂದ್ರೆ ಏನು, ಐನ್ಸ್ಟೈನ್ ಏನ್ ಸಿಗ್ನಿಫಿಕೆನ್ಸ್, ಐನ್ಸ್ಟೈನ್ ಏನ್ ಕೊಡುಗೆಯನ್ನ ಕೊಟ್ಟಿದ್ದಾರೆ ಕ್ವಾಂಟಮ್ ಈಲ್ಡ್ ಅಲ್ಲಿ, ಮತ್ತೆ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ಈಲ್ಡ್ ಏನು ಅನ್ನೋದನ್ನ ನೋಡ್ತೀವಿ. ಮತ್ತೆ ಕಂಪ್ಯಾರಿಸನ್ ಆಫ್ ಥರ್ಮಲ್ ಅಂಡ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್, ಮೆಕ್ಯಾನಿಸಮ್ಸ್ ಆಫ್ ಥರ್ಮಲ್ ಅಂಡ್ ಫೋಟೋಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಜನ್ ಬ್ರೋಮಿನ್ ಅಂಡ್ ಹೈಡ್ರೋಜನ್ ಕ್ಲೋರಿನ್. ಸೊ ಥರ್ಮಲ್ ರಿಯಾಕ್ಷನ್ಸ್ HCl ಮತ್ತೆ HBr ಮಧ್ಯೆ ಯಾವ ರೀತಿ ನಡೆಯುತ್ತೆ, ಥರ್ಮಲ್ ಅಂಡ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ನೋಡ್ತೀವಿ. ಆಕ್ಟಿನೋಮೆಟ್ರಿ ಅಂತ ಹೇಳಿದಾಗ, ಸೊ ಆಕ್ಟಿನೋಮೆಟ್ರಿ ಡೆಫಿನೇಷನ್ ಓದ್ತೀರಾ. So how is the process? Explain urinal oxalate actinometer for measurements of energy of radiation absorbed. ಎಷ್ಟು ರೇಡಿಯೇಷನ್ ಅಬ್ಸಾರ್ಬ್ ಆಗಿದೆ ಅನ್ನೋದನ್ನ ಆಕ್ಟಿನೋಮೆಟ್ರಿ ಮುಖಾಂತರ ಡಿಟರ್ಮೈನ್ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಲೋ ಅಂಡ್ ಹೈ ಕ್ವಾಂಟಮ್ ಈಲ್ಡ್ಸ್. ಎಕ್ಸಾಂಪಲ್ ಫಾರ್ psi is equal to 1, psi less than 1 and psi very high. So psi value 1 ಇದ್ದಾಗ ಏನಾಗುತ್ತೆ, ಕ್ವಾಂಟಮ್ ಈಲ್ಡ್ ಲೆಸ್ ದೆನ್ 1 and ಕ್ವಾಂಟಮ್ ಈಲ್ಡ್ ವೆರಿ ಹೈ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ನೋಡ್ತೀವಿ. ಫೋಟೋಕೆಮಿಕಲ್ ಕಾಂಬಿನೇಷನ್ ಆಫ್ H2 and Cl2 to form HCl, H2 and Br2 and dissociation of HI. ಸೊ HI ಡಿಸೋಸಿಯೇಟ್ ಆದ್ರೆ ಯಾವ ರೀತಿ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಅನ್ನೋಂಥದನ್ನ ನೋಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದು ಫೋಟೋಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರ್, ಜನರಲ್ ಬೇಸಿಕ್ಸ್ ಆಫ್ ಫೋಟೋಕೆಮಿಸ್ಟ್ರಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫೋಟೋಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳೋದಾದ್ರೆ, ಇದರಲ್ಲಿ ಸ್ಟೇಟ್ಮೆಂಟ್ ಆಫ್ ಫೋಟೋಕೆಮಿಕಲ್ ಈಕ್ವಿಲಿಬ್ರಿಯಂ ನೋಡ್ತೀರಾ. ಫೋಟೋಸೆನ್ಸಿಟೈಸ್ಡ್ ರಿಯಾಕ್ಷನ್ಸ್, ಸೊ ಲೈಟ್ ಸೆನ್ಸಿಟಿವ್ ರಿಯಾಕ್ಷನ್ಸ್ ನ ನೋಡ್ತೀರಾ. ಯೂಸ್ ಎಕ್ಸಾಂಪಲ್ಸ್. ಮತ್ತೆ ಕ್ವೆಂಚಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡ್ತೀರಾ.
ಸಿಂಗ್ಲೆಟ್ ಸ್ಟೇಟ್ ಅಂದ್ರೆ ಏನು, ಟ್ರಿಪ್ಲೆಟ್ ಸ್ಟೇಟ್ ಅಂದ್ರೆ ಏನು, ಯಾಕೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ನೋಡ್ತೀರಾ. ಫ್ಲೂರೆಸೆನ್ಸ್ ಅಂಡ್ ಫಾಸ್ಫೋರೆಸೆನ್ಸ್, ಜಬ್ಲಾನ್ಸ್ಕಿ ಡಯಾಗ್ರಾಮ್ ನ ಯೂಸ್ ಮಾಡಿಕೊಂಡು ಫ್ಲೂರೆಸೆನ್ಸ್ ಯಾವ ರೀತಿ ಆಗುತ್ತೆ, ಫಾಸ್ಫೋರೆಸೆನ್ಸ್ ನ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ರೋಲ್ ಆಫ್ ಫೋಟೋಕೆಮಿಕಲ್ ರಿಯಾಕ್ಷನ್ ಇನ್ ಬಯೋಕೆಮಿಕಲ್ ಪ್ರೊಸೆಸಸ್, ದಟ್ ಈಸ್ ಬಯೋಲುಮಿನೆಸೆನ್ಸ್ ನ ಬಗ್ಗೆ. ಇದರಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಬಂದು ಬಯೋಲುಮಿನೆಸೆನ್ಸ್ ಅಂದ್ರೆ ಏನು, ಫೋಟೋ ಸ್ಟೇಷನರಿ ಸ್ಟೇಟ್ಸ್ ಅಂದ್ರೆ ಏನು, ಕೆಮಿಲುಮಿನೆಸೆನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡ್ತೀರಾ. ಓಕೆನಾ. ಸೊ ಇದು ಫೋಟೋಕೆಮಿಸ್ಟ್ರಿಯ ಸೆಕೆಂಡ್ ಯೂನಿಟ್, ಫೋಟೋಕೆಮಿಕಲ್ ಈಕ್ವಿಲಿಬ್ರಿಯಂ. ಓಕೆನಾ. ಸೊ ನೆಕ್ಸ್ಟ್ ಬಂದು ಯೂನಿಟ್ 3 ಫೇಸ್ ಈಕ್ವಿಲಿಬ್ರಿಯಾ ಅಂತ ಬರುತ್ತೆ. ಓಕೆನಾ. ಫೇಸ್ ಈಕ್ವಿಲಿಬ್ರಿಯಾ ಅಲ್ಲಿ ಫೇಸಸ್ ಬಗ್ಗೆ ಓದ್ತೀರಾ ನೀವು. ಫೇಸ್ ಅಂದ್ರೆ ಏನು, components of phase, degrees of freedom of a system, explanation of terms taking suitable examples. ಕೆಲವೊಂದು ಟರ್ಮ್ಸ್ ಬರ್ತವೆ, ಆ ಟರ್ಮ್ಸ್ ನ ಡೆಫಿನೇಷನ್ಸ್ ಅನ್ನ ನೋಡ್ತೀರಾ. ಕ್ರೈಟೀರಿಯಾ ಆಫ್ ಫೇಸ್ ಈಕ್ವಿಲಿಬ್ರಿಯಂ, ಥರ್ಮಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಗಿಬ್ಸ್ ಫೇಸ್ ರೂಲ್ ಏನ್ ಹೇಳುತ್ತೆ, ಥರ್ಮೋಡೈನಮಿಕಲಿ ಯಾವ ರೀತಿ ಅದನ್ನ ಡೆರೈವ್ ಮಾಡ್ತೀನಿ. ಸೊ ಮತ್ತೆ 8 ಫೇಸ್ ಡಯಾಗ್ರಾಮ್ ಆಫ್ ಒನ್ ಕಾಂಪೊನೆಂಟ್ ಸಿಸ್ಟಮ್, ವಾಟರ್ ಸಿಸ್ಟಮ್, ಸಲ್ಫರ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಅದರ ಫೇಸ್ ಡಯಾಗ್ರಾಮ್ಸ್, ಎಕ್ಸ್ಪ್ಲನೇಷನ್ ಆಫ್ ವೇರಿಯಸ್ ಈಕ್ವಿಲಿಬ್ರಿಯಾ, ಟ್ರಿಪಲ್ ಪಾಯಿಂಟ್ ಅಂದ್ರೆ ಏನು, ಅಂದ್ರೆ 3 ಸ್ಟೇಟ್ಸ್ ಅಲ್ಲಿ ಮೀಟ್ ಆಗ್ತವೆ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಅಪ್ಲಿಕೇಶನ್ ಆಫ್ ಫೇಸ್ ರೂಲ್ ಟು ವೇರಿಯಸ್ ಫೇಸಸ್, ಸೊ ವೇರಿಯಸ್ ಫೇಸಸ್ ಅಲ್ಲಿ ಯಾವ ರೀತಿ ಫೇಸ್ ರೂಲ್ ಅಪ್ಲೈ ಆಗುತ್ತೆ. ಎಫೆಕ್ಟ್ ಆಫ್ ಎಕ್ಸ್ಟರ್ನಲ್ ಪ್ರೆಷರ್ ಆನ್ ಟ್ರಾನ್ಸಿಷನ್ ಟೆಂಪರೇಚರ್ಸ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್, ಯಾವ ರೀತಿ ಈಕ್ವೇಶನ್ ಏನ್ ಬರುತ್ತೆ ಡಿಗ್ರೀಸ್ ಆಫ್ ಫ್ರೀಡಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅನ್ನೋದನ್ನ ನೋಡ್ತೀವಿ. ಟೂ ಕಾಂಪೊನೆಂಟ್ ಸಿಸ್ಟಮ್, ಅದರಲ್ಲಿ ಕಂಡೆನ್ಸರ್ ಫೇಸ್ ರೂಲ್ ಏನು, ಸೊ ಅದರಲ್ಲಿ ಇನ್ವಾಲ್ವಿಂಗ್ ಯೂಟಿಟಿಕ್ಸ್, ಯೂಟಿಟಿಕ್ಸ್ ಅಂದ್ರೆ ಏನು, ಕಾಂಗ್ರುಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು, ಇನ್ಕಾಂಗ್ರುಯೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು. ಸೊ ಅದರಲ್ಲಿ ಲೆಡ್ ಸಿಲ್ವರ್ ಸಿಸ್ಟಮ್ ನ ಫೇಸ್ ಡಯಾಗ್ರಾಮ್ ನೋಡ್ತೀರಾ. ಸೊ ಎಫೆಕ್ಟ್ ಆಫ್ ಇಂಪ್ಯೂರಿಟಿ ಎಲಿಮೆಂಟ್ಸ್ ಆನ್ ಮೆಲ್ಟಿಂಗ್ ಪಾಯಿಂಟ್, ಇಂಪ್ಯೂರಿಟೀಸ್ ನ ಮಿಕ್ಸ್ ಮಾಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್, ಯೂಟಿಟಿಕ್ ಮಿಕ್ಸ್ಚರ್ ಡೆಫಿನೇಷನ್ ಏನು, ಕಾಂಪೋಸಿಷನ್ ಏನಿರುತ್ತೆ ಯೂಟಿಟಿಕ್ ಮಿಕ್ಸ್ಚರ್ ಅಲ್ಲಿ, ಅಪ್ಲಿಕೇಶನ್ಸ್ ಎಲ್ಲ ಅಪ್ಲೈ ಮಾಡ್ತೀವಿ. ಕೂಲಿಂಗ್ ಆಫ್ ಮೋಲ್ಟನ್ ಮಿಕ್ಸ್ಚರ್ ಅಂಡ್ ಪಾರ್ಟಿಸನ್ಸ್ ಪ್ರೋಸೆಸ್, ಮತ್ತೆ ಫೇಸ್ ಡಯಾಗ್ರಾಮ್ ಆಫ್ ಫೆರಿಕ್ಲೋರೈಡ್ ವಾಟರ್ ಸಿಸ್ಟಮ್. ಸೊ ಮತ್ತೆ ಫ್ರೀಸಿಂಗ್ ಮಿಕ್ಸ್ಚರ್ ಅಂದ್ರೆ ಏನು, ಅಪ್ಲಿಕೇಶನ್ಸ್ ಅಲ್ಲಿ, ಮತ್ತೆ ಫೇಸ್ ಡಯಾಗ್ರಾಮ್ ಆಫ್ ಸೋಡಿಯಂ ಪೊಟ್ಯಾಷಿಯಂ ಸಿಸ್ಟಮ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಫೇಸ್ ಈಕ್ವಿಲಿಬ್ರಿಯಾ ಅಲ್ಲಿ ನೋಡ್ತಾರೆ. ಕಾನ್ಸೆಪ್ಟ್ಸ್ ಜಾಸ್ತಿ ಇದಾವೆ, ಬಟ್ ತುಂಬಾನೇ ಸಿಂಪಲ್ ಕಾನ್ಸೆಪ್ಟ್ಸ್, ಒಂದು 2-3 ಡೆರಿವೇಶನ್ಸ್ ಇದಾವೆ, ಇನ್ ಮಿಕ್ಕಿದೆಲ್ಲ ಸಿಂಪಲ್ ಕಾನ್ಸೆಪ್ಟ್ಸ್ ಇದಾವೆ. ಓಕೆನಾ. ಸೊ ಇದು ಫೇಸ್ ಈಕ್ವಿಲಿಬ್ರಿಯಾ, ಇದಕ್ಕೆ 7 ಅವರ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಯೂನಿಟ್ 4 ಅಯಾನಿಕ್ ಈಕ್ವಿಲಿಬ್ರಿಯಾ. ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಹೇಳಿದಾಗ ಅಯಾನ್ಸ್ ಅಲ್ಲಿ ಯಾವ ರೀತಿ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಕಾಮನ್ ಅಯಾನ್ ಎಫೆಕ್ಟ್, ಸ್ಟೇಟ್ಮೆಂಟ್ ನೋಡ್ತಾರ, ಎಕ್ಸಾಂಪಲ್ ನೋಡ್ತಾರ. ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಕ್ಲೋರೈಡ್, ಅಸ್ಟಿಕ್ ಆಸಿಡ್, ಸೋಡಿಯಂ ಅಸಿಟೇಟ್ ಬಫರ್ಸ್ ನ ನೋಡಿರ್ತಾರಲ್ವಾ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಬಫರ್ಸ್ ಟೈಪ್ ಅಂಡ್ ಎಕ್ಸಾಂಪಲ್ಸ್ ನೋಡ್ತೀರಾ. ಬಫರ್ ಆಕ್ಷನ್, ಬಫರ್ ಕೆಪಾಸಿಟಿ ಅಂದ್ರೆ ಏನು, pH ಆಫ್ ಬಫರ್ಸ್ ಎಷ್ಟು ಇರಬೇಕು, ಹೆಂಡರ್ಸನ್ಸ್ ಈಕ್ವೇಶನ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಡೆರೈವ್ ಮಾಡ್ತೀವಿ ಫಾರ್ ಅಸ್ಟಿಕ್ ಬಫರ್, ಬೇಸಿಕ್ ಬಫರ್, ಮತ್ತೆ pH ಆಫ್ ಬಫರ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಾಲಿಬಿಲಿಟಿ ಪ್ರಾಡಕ್ಟ್ ಅಂದ್ರೆ ಏನು, ಅಯಾನಿಕ್ ಪ್ರಾಡಕ್ಟ್ ಅಂತ ಏನು, ಸೊ ಇದರ ಡೆಫಿನೇಷನ್ಸ್ ಮತ್ತೆ ಅಪ್ಲಿಕೇಶನ್ಸ್. ಪ್ರೆಸಿಪಿಟೇಷನ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಗ್ರೂಪ್ ಬೇಸಿಕ್ ರಾಡಿಕಲ್ಸ್ ಅಂಡ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಿಂಪಲ್ ಸಾಲ್ಟ್ ಮಿಕ್ಸ್ಚರ್ಸ್. ಏನು ನೀವು ಫೋರ್ತ್ ಸೆಮ್ ಅಲ್ಲಿ ಸಾಲ್ಟ್ ಅನಾಲಿಸಿಸ್ ಮಾಡಿರ್ತಾರಲ್ವಾ, ಅದ್ರಲ್ಲಿ ಸೆಕೆಂಡ್ ಅಂಡ್ ಫೋರ್ತ್ ಗ್ರೂಪ್ ಬೇಸಿಕ್ ರಾಡಿಕಲ್ಸ್ ನ ಯಾವ ರೀತಿ ಡಿಟರ್ಮೈನ್ ಮಾಡ್ತೀವಿ. ಅನಾಲಿಟಿಕಲ್ ಅಂಡ್ ಬಯೋಲಾಜಿಕಲ್ ಅಪ್ಲಿಕೇಶನ್ಸ್ ಆಫ್ ಬಫರ್ಸ್, ಬಫರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಥಿಯರೀಸ್ ಆಫ್ ಇಂಡಿಕೇಟರ್ಸ್. ಥಿಯರೀಸ್ ಆಫ್ ಇಂಡಿಕೇಟರ್ಸ್ ಅಂತ ಹೇಳಿದಾಗ ಇಲ್ಲಿ ಡಿಫರೆಂಟ್ ಥಿಯರೀಸ್ ಬರ್ತವೆ. ಇಂಡಿಕೇಟರ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ. ಆಸಿಡ್ ಬೇಸ್ ಥಿಯರಿ ಬೈ ಟೇಕಿಂಗ್ ಫೆನಾಫ್ಥಲೀನ್ ಅಂಡ್ ಮಿಥೈಲ್ ಆರೆಂಜ್ ಆಸ್ ಎಕ್ಸಾಂಪಲ್ಸ್. ಓಕೆನಾ. ಸೊ ಎಕ್ಸಾಂಪಲ್ಸ್ ಆಗಿ ನೋಡ್ತೀವಿ. ಇದು ಅಯಾನಿಕ್ ಈಕ್ವಿಲಿಬ್ರಿಯಾ ಟೋಟಲ್ ಚಾಪ್ಟರ್ 6 ಅವರ್ಸ್ ಅಸೈನ್ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದು ಎಲೆಕ್ಟ್ರೋಕೆಮಿಸ್ಟ್ರಿ 2. ಲಾಸ್ಟ್ ಸೆಮ್ ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಫಸ್ಟ್ ಪಾರ್ಟ್ ಅನ್ನ ನೀವು ಓದಿದ್ರ. ಓಕೆನಾ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ 1 ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಂಡಿದ್ದೀರಾ. ಈಗ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ಇಡ್ತೀರಾ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದ್ರೆ ಏನು, ಅದ್ರಲ್ಲಿ ರಿವರ್ಸಿಬಲ್ ಸೆಲ್ ಅಂದ್ರೆ ಏನು, ಇರಿವರ್ಸಿಬಲ್ ಸೆಲ್ ಅಂದ್ರೆ ಏನು, ವಿತ್ ಎಕ್ಸಾಂಪಲ್ಸ್ ನೋಡ್ತೀರಾ. ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂಡ್ ಎಕ್ಸ್ಪ್ಲನೇಷನ್ ಟೇಕಿಂಗ್ ಸೂಟಬಲ್ ಎಕ್ಸಾಂಪಲ್. ಎಲೆಕ್ಟ್ರೋಕೆಮಿಕಲ್ ಸೆಲ್ ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕಾನ್ಸೆಪ್ಟ್ ಆಫ್ EMF, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಫೀಲ್ಡ್ ನ ಬಗ್ಗೆ ತಿಳ್ಕೊಂತೀರಾ. ಆರಿಜಿನ್ ಆಫ್ EMF, ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಏನು, ರಿಡಕ್ಷನ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಏನು, ಸೊ ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೆ ಏನು, ಆಕ್ಸಿಡೇಷನ್ ಪೊಟೆನ್ಶಿಯಲ್ ಅಂದ್ರೆ ಏನು, ಮತ್ತೆ EMF ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತೀರಾ. ಮೆಜರ್ಮೆಂಟ್ ಆಫ್ EMF ಆಫ್ ಎ ಸೆಲ್ ಬೈ ಕಾಂಪನ್ಸೇಷನ್ ಮೆಥಡ್ ಅಂಡ್ ಮೆನ್ಷನ್ ಆಫ್ ಸ್ಟ್ಯಾಂಡರ್ಡ್ ಸೆಲ್ ವಿನ್ಸ್ಟನ್ ಕ್ಯಾಡ್ಮಿಯಂ ಸೆಲ್. ಸೊ
ವೆಸ್ಟರ್ನ್ ಕ್ಯಾಡ್ಮಿಯಂ ಸೆಲ್ ಬಗ್ಗೆ ತಿಳ್ಕೊಂತೀರಾ. ನರ್ನ್ಸ್ ಈಕ್ವೇಶನ್ ಡೆರಿವೇಶನ್ ಫ್ರಮ್ ಫ್ರೀ ಎನರ್ಜಿ ಕಾನ್ಸೆಪ್ಟ್ಸ್ ಫಾರ್ ಸೆಲ್ ಅಂಡ್ ದೆನ್ ಫಾರ್ ಎ ಸಿಂಗಲ್ ಎಲೆಕ್ಟ್ರೋಡ್. ನರ್ನ್ಸ್ ಈಕ್ವೇಶನ್ ನ ಡೆರೈವ್ ಮಾಡೋದು ಕಲ್ತ್ಕೋತೀರಾ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅದರ ಬೇಸಿಸ್ ಮೇಲೆ ನರ್ನ್ಸ್ ಈಕ್ವೇಶನ್ ನ ಮೇಲೆ, ಮತ್ತೆ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್, ಎಕ್ಸಾಂಪಲ್ಸ್ ಅಂಡ್ ದೆನ್ ಅಪ್ಲಿಕೇಶನ್ಸ್. ಸೊ ಎಕ್ಸಾಂಪಲ್ಸ್ ಮತ್ತೆ ಅಪ್ಲಿಕೇಶನ್ಸ್ ಯಾವ್ಯಾವ್ದ್ರಲ್ಲಿ, ಮೆಟಲ್ ಆರ್ ಮೆಟಲ್ ಅಯಾನ್ ಎಲೆಕ್ಟ್ರೋಡ್, ಜಿಂಕ್ 2 ಪ್ಲಸ್, ಕಾಪರ್ 2 ಪ್ಲಸ್, ಮೆಟಲ್ ಆರ್ ಇನ್ಸಾಲ್ಯುಬಲ್ ಸಾಲ್ಟ್ ಆರ್ ಆನಿಯಾನ್ ಎಲೆಕ್ಟ್ರೋಡ್ ಅನ್ನ ಕ್ಯಾಲಮೆಲ್ ಅಂತ ಕರಿತೀವಿ. ಸೊ ಕ್ಯಾಲಮೆಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮತ್ತೆ ಸಿಲ್ವರ್ ಕ್ಲೋರೈಡ್ ಎಲೆಕ್ಟ್ರೋಡ್ಸ್ ಬಗ್ಗೆ ತಿಳ್ಕೊತೀರಾ. ಮೆಟಲ್ ಗ್ಯಾಸ್ ಅಯಾನ್ ಎಲೆಕ್ಟ್ರೋಡ್, ಸೊ ಅದರಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂದ್ರೆ ಏನು, ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಶ್ರೀ ಅಂದ್ರೆ ಏನು, ಇನರ್ಟ್ ಮೆಟಲ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಲೆಕ್ಟ್ರೋಡ್, ಅದರಲ್ಲಿ ಕ್ವಿನ್ ಹೈಡ್ರೋನ್ ಎಲೆಕ್ಟ್ರೋಡ್ ಅಂದ್ರೆ ಏನು, ಗ್ಲಾಸ್ ಎಲೆಕ್ಟ್ರೋಡ್ಸ್ ಅಂದ್ರೆ ಏನು, ರೆಡಾಕ್ಸ್ ಎಲೆಕ್ಟ್ರೋಡ್ಸ್ ಅಂದ್ರೆ ಏನು ಅನ್ನೋದನ್ನ ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತೀರಾ. ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಇದಾವೆ ಎಲ್ಲ. ಎಲೆಕ್ಟ್ರೋ ಕೆಮಿಸ್ಟ್ರಿ 2 ಅಲ್ಲಿ ನೀವು ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಬಗ್ಗೆ ಓದ್ತೀರಾ ಮೇನ್ಲಿ. ಓಕೆನಾ, ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಎಲೆಕ್ಟ್ರೋಡ್ಸ್ ಬಗ್ಗೆ ಇದೆ. ಓಕೆನಾ, ಸೊ ಎಲೆಕ್ಟ್ರೋಕೆಮಿಸ್ಟ್ರಿ 1 ನೀವು ಕರೆಕ್ಟ್ ಆಗಿ ಕೇಳಿದ್ರೆ, ಸೊ ಎಲೆಕ್ಟ್ರೋಕೆಮಿಸ್ಟ್ರಿ 2 ತುಂಬಾನೇ ಸಿಂಪಲ್ ಅನ್ಸುತ್ತೆ. ಅಂಡ್ ಕಂಟಿನ್ಯೂಯೇಷನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್, ಇದರಲ್ಲಿ ಹೇಳಿದ್ನಲ್ವಾ, ಡೆಫಿನೇಷನ್, ಎಕ್ಸ್ಪ್ಲನೇಷನ್ ಆಫ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರೋಡ್ಸ್, ಮೆನ್ಷನ್ ಆಫ್ ಪ್ರೈಮರಿ standard hydrogen electrode and secondary reference electrode, calomel electrode, convention of representing a cell, differences between standard reduction potential and standard oxidation potential, electrochemical series ಅಂದ್ರೆ ಏನು, applications ಯಾವ ರೀತಿ ಇರುತ್ತೆ, ಅದರಲ್ಲಿ electrochemical series definition ಓದ್ತೀರಾ, standard reduction potential ಅದರ ಬೇಸಿಸ್ ಮೇಲೆ ಕೆಮಿಕಲ್ ಸೀರೀಸ್ ಏನಾಗುತ್ತೆ ಅಂತ ನೋಡ್ತೀರಾ, SRP values of common reference electrode ಮತ್ತೆ ಅದರ ಯೂಸಸ್ ಅನ್ನ ನೋಡ್ತೀರಾ. ಓಕೆನಾ, ಸೊ ಇದು 9th ಚಾಪ್ಟರ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ 2. ಕಂಟಿನ್ಯೂಯೇಷನ್ ಆದ್ರೆ ಥರ್ಮೋಡೈನಮಿಕ್ಸ್ ಆಫ್ ರಿವರ್ಸಿಬಲ್ ಸೆಲ್. ಸೊ ಇದಿಷ್ಟು ನೀವು ಏನ್ ನೋಡ್ತಾ ಇದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ 2 ಕಾನ್ಸೆಪ್ಟ್ಸ್ ನಾನು 3 ಯೂನಿಟ್ಸ್ ಆಗಿ ಬ್ರೇಕ್ ಮಾಡಿದ್ದೀನಿ ಅಷ್ಟೇ. ಸೊ ಎಲ್ಲ ಒಂದೇ ಯೂನಿಟ್ ಕಾನ್ಸೆಪ್ಟ್ ಇದೆಲ್ಲ. ಓಕೆನಾ, ಥರ್ಮೋಡೈನಮಿಕ್ಸ್ ಆಫ್ ರಿವರ್ಸಿಬಲ್ ಸೆಲ್ ಅಲ್ಲಿ ಯಾವ ರೀತಿ ಥರ್ಮೋಡೈನಮಿಕ್ಸ್ ಅನ್ನ ನೋಡ್ತೀವಿ. ಸೊ ಈಕ್ವೇಶನ್ಸ್ ಡೆಪಿಕ್ಟಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫ್ರೀ ಎನರ್ಜಿ ಚೇಂಜ್, ಎಂಥಾಲ್ಪಿ ಚೇಂಜ್, ಎಂಟ್ರೋಪಿ ಚೇಂಜ್, equilibrium constant and electromotive force. ಮತ್ತೆ calculation of thermodynamic properties, delta G, delta H, delta S. So change in Gibbs free energy, change in enthalpy, change in entropy from EMF data. ಮತ್ತೆ numerical problems ಇದರ ಬೇಸಿಸ್ ಮೇಲೆ, calculation of equilibrium constant from EMF data ಅದರ ಮೇಲೆ numerical problems ಇದ್ದಾವೆ. So concentration cells with transference and without transference, ಸೊ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ತೀರಾ. ಲಿಕ್ವಿಡ್ ಜಂಕ್ಷನ್ ಪೊಟೆನ್ಶಿಯಲ್ ಅಂದ್ರೆ ಏನು, ಸಾಲ್ಟ್ ಬ್ರಿಡ್ಜ್ ತುಂಬಾನೇ ಇಂಪಾರ್ಟೆಂಟ್, ಡಯಾಗ್ರಾಮ್ ವಿತ್ ಸಿಗ್ನಿಫಿಕೆನ್ಸ್ ನೋಡ್ತೀರಾ. pH determination using hydrogen electrode, glass and twin hydrogen electrodes, setting up of a suitable electrochemical cell, measurement of EMF and calculation of 9pH ನ ಕ್ಯಾಲ್ಕುಲೇಟ್ ಮಾಡೋದು, ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದರ ಬೇಸಿಸ್ ಮೇಲೆ ನೋಡ್ತೀರಾ. ಸೊ ಇದಿಷ್ಟು ಏನು 3 ಸ್ಲೈಡ್ಸ್ ನಾನು ಡಿಸ್ಕಸ್ ಮಾಡಿದೆ, ಎಲ್ಲಾ ಕೂಡ ಎಲೆಕ್ಟ್ರೋಕೆಮಿಸ್ಟ್ರಿ ಒಂದೇ ಕಾನ್ಸೆಪ್ಟ್ ಇದು. ಓಕೆನಾ, ಎಲೆಕ್ಟ್ರೋಕೆಮಿಸ್ಟ್ರಿ 2 ಎಲೆಕ್ಟ್ರೋಕೆಮಿಸ್ಟ್ರಿ 1 ಗಿಂತ ತುಂಬಾ ವಾಸ್ಟ್ ಆಗಿದೆ ಕಾನ್ಸೆಪ್ಟ್. ಸ್ವಲ್ಪ ಇದರಲ್ಲಿ ನೀವು ಎಫರ್ಟ್ ಅನ್ನ ಹಾಕಬೇಕಾಗುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿ 2 ಸ್ವಲ್ಪ ಜಾಸ್ತಿ ಇದೆ, ಅರ್ಥ ಮಾಡ್ಕೊಳ್ಳೋಂತ ಕಾನ್ಸೆಪ್ಟ್ಸ್ ಇದಾವೆ. ಏನು ಅಂದ್ರೆ ಡೆರಿವೇಶನ್ಸ್ ಇದಾವೆ ಕೆಲವೊಂದು, ಸೊ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಡಯಾಗ್ರಾಮ್ ಆಸ್ಪೆಕ್ಟ್ಸ್ ಇದಾವೆ, ಪ್ರತಿಯೊಂದು ಇದೆ ಇದರಲ್ಲಿ, ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಸೊ ಅದನ್ನ ಈ ಯೂನಿಟ್ ನ ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಯೂನಿಟ್ ಬಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ 2. ಸೊ ಆಲ್ರೆಡಿ ನೀವು ಸೆಕೆಂಡ್ ಸೆಮ್ ಅಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ 1 ಓದಿರ್ತೀರ, ಅದರ ಸ್ವಲ್ಪ ಕಂಟಿನ್ಯೂಯೇಷನ್ಸ್ ಇದಾವೆ ಅಷ್ಟೇ. ಓಕೆನಾ, ಕಾನ್ಸೆಪ್ಟ್ಸ್ ಆಫ್ ಆಪರೇಟರ್ಸ್, ಲ್ಯಾಪ್ಲೇಸಿಯನ್ ಆಪರೇಟರ್, ಹ್ಯಾಮಿಲ್ಟೋನಿಯನ್ ಆಪರೇಟರ್, ಲೀನಿಯನ್ ಅಂಡ್ ಹರ್ಮಿಟಿಯನ್ ಆಪರೇಟರ್ಸ್. ಸೊ ನೀವು ಲ್ಯಾಪ್ಲೇಸಿಯನ್ ಮತ್ತೆ ಹ್ಯಾಮಿಲ್ಟೋನಿಯನ್ ಆಪರೇಟರ್ಸ್ ಬಗ್ಗೆ ಕೇಳಿರ್ತೀರ. ಅದೇ ರೀತಿ ಲೀನಿಯರ್ ಆಪರೇಟರ್ ಅಂದ್ರೆ ಏನು, ಹರ್ಮಿಟಿಯನ್ ಆಪರೇಟರ್ಸ್ ಅಂದ್ರೆ ಏನು, ಆಂಗ್ಯುಲಾರ್ ಮೊಮೆಂಟಮ್ ಆಪರೇಟರ್ಸ್ ಅಂದ್ರೆ ಏನು, ಪ್ರಾಪರ್ಟೀಸ್ ಏನು, ಕಾಂಬಿನೇಷನ್ ಆಫ್ ಆಪರೇಟರ್ಸ್, solution of Schrodinger wave equation for particle in 3-dimension box. Derivation ಇಲ್ಲ, just equation ಅಷ್ಟೇ. Quantum mechanical degeneracy ಅಂದ್ರೆ ಏನು, tunneling ಅಂದ್ರೆ ಏನು, without derivation ನೋಡ್ತೀರಾ ಇದೆಲ್ಲ. Application of Schrodinger equation to harmonic oscillator and rigid rotator. So ಇನ್ನ equations ನ just assume ಮಾಡ್ಕೋತೀವಿ. Eigen functions and eigen values of angular momentum and ladder operator method for finding angular momentum. ಓಕೆನಾ, ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ 2 ಫಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಓಕೆನಾ, ಸೊ ಸೆಕೆಂಡ್ ಚಾಪ್ಟರ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ 2 ಬಂದು ಸೊಲ್ಯೂಷನ್ಸ್ ಟು ಸ್ಕ್ರಾಡಿಂಜರ್ ಇಕ್ವೇಶನ್ ಇನ್ ಸ್ಪೆರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್ ವಿತೌಟ್ ಡೆರಿವೇಶನ್ ನೋಡ್ತೀರಾ. ಸೊ ಮತ್ತೆ
theta psi r equation, total wave function of a hydrogen atom, quantum numbers and their characteristics. ತುಂಬಾನೇ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆಲ್ಲ, ಜಸ್ಟ್ ಕಡಿಮೆ ಇದಾವೆ, ಡೆರಿವೇಶನ್ಸ್ ಏನಿಲ್ಲ, ಜಸ್ಟ್ ಈಕ್ವೇಶನ್ಸ್ ನೆನ್ಪಿಟ್ಕೋಬೇಕಾಗತ್ತೆ ಅಷ್ಟೇ ಎಲ್ಲಾದ್ರಲ್ಲೂ. ಓಕೆನಾ? ಸೊ ಇದು ಬಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ 2. ಓಕೆನಾ? ಸೊ ಅದಾದ ನಂತರ ಇದಿಷ್ಟು ಫಿಸಿಕಲ್ ಕೆಮಿಸ್ಟ್ರಿ. ಓಕೆನಾ? ಸೊ ಇನ್ನ ಬರುವಂತದ್ದು ಸ್ಪೆಕ್ಟ್ರೋಸ್ಕೋಪಿ 1. ಓಕೆನಾ? ಸ್ಪೆಕ್ಟ್ರೋಸ್ಕೋಪಿ 1 ಗೆ 14 ಅವರ್ಸ್ ಅಸೈನ್ ಮಾಡಿದ್ದಾರೆ. ಇದು ಸ್ಪೆಕ್ಟ್ರೋಸ್ಕೋಪಿ 1 ನಲ್ಲಿ ಫಸ್ಟ್ ಯೂನಿಟ್ ಬಂದು ಮಾಲಿಕ್ಯುಲರ್ ಅಂಡ್ ರೊಟೇಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ, ಇದಕ್ಕೆ 3 ಅವರ್ಸ್ ನ ಅಸೈನ್ ಮಾಡಿದ್ದಾರೆ. ಓಕೆನಾ? ಸೊ ಫಸ್ಟ್ ಚಾಪ್ಟರ್ ಬಂದು ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ಸೊ ಇಂಟರಾಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಮಾಲಿಕ್ಯೂಲ್ಸ್, ಎಮಿಷನ್ ಸ್ಪೆಕ್ಟ್ರಾ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ, electromagnetic spectrum in terms of wavelength or wave number, difference between atomic and molecular spectra and molecular energy levels, and various types of spectra, that is UV spectra, IR spectra, MW spectra, Raman spectra and NMR, and mention of the region, ಯಾವ regions ಅಲ್ಲಿ ಬರುತ್ತೆ, and Born Oppenheimer approximation statement ಮತ್ತೆ explanation ಇದೆ. ಓಕೆನಾ? ಸಿಂಪಲ್ ಕಾನ್ಸೆಪ್ಟ್, ಜಸ್ಟ್ ಥಿಯರಿ ಎಕ್ಸ್ಪ್ಲನೇಷನ್ ಜಾಸ್ತಿ ಬರುತ್ತೆ ಅಷ್ಟೇ ಇದಕ್ಕೆ. ಓಕೆನಾ? ನೆಕ್ಸ್ಟ್ ಬಂದು ರೋಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ. ರೋಟೇಷನಲ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಎಕ್ಸ್ಪ್ರೆಷನ್ಸ್ ಫಾರ್ ಎನರ್ಜಿ ಆಫ್ ಡೈಅಟಾಮಿಕ್ ರಿಜಿಡ್ ರೋಟರ್ ಇನ್ ಟರ್ಮ್ಸ್ ಆಫ್ ರೊಟೇಟರ್, ಆಕ್ಚುಲಿ ಅದು ರಿಜಿಡ್ ರೊಟೇಟರ್ ಇನ್ ಟರ್ಮ್ಸ್ ಆಫ್ ಜೂಲ್ ಅಂಡ್ ಪರ್ ಮೀಟರ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ನ ಯಾವ ರೀತಿ ಕಂಡುಹಿಡಿತೀವಿ. ರೋಟೇಷನಲ್ ಕಾನ್ಸ್ಟೆಂಟ್, ರೆಡ್ಯೂಸ್ಡ್ ಮಾಸ್ ಅಂದ್ರೆ ಏನು, ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ಸ್ಪೇಸಿಂಗ್ ಬಿಟ್ವೀನ್ ರೋಟೇಷನಲ್ ಲೆವೆಲ್ಸ್ ಯಾವ ರೀತಿ ನಡೆಯುತ್ತೆ. ಸೆಲೆಕ್ಷನ್ ರೂಲ್ಸ್, ಸೊ ಸ್ಟೇಟ್ಮೆಂಟ್ ಏನ್ ಬರುತ್ತೆ, ಎಕ್ಸ್ಪ್ರೆಷನ್ ಫಾರ್ ಫ್ರೀಕ್ವೆನ್ಸಿ ಫಾರ್ ಟ್ರಾನ್ಸಿಷನ್ ಬಿಟ್ವೀನ್ J to J+1, ಮತ್ತೆ ಕಂಡೀಷನ್ ಫಾರ್ ಅಬ್ಸಾರ್ಪ್ಷನ್ ಅಂಡ್ ಸ್ಪೇಸಿಂಗ್ ಬಿಟ್ವೀನ್ ಸ್ಪೆಕ್ಟ್ರಲ್ ಲೈನ್ಸ್ ಮಧ್ಯೆ ಸ್ಪೇಸಿಂಗ್ ಯಾವ ರೀತಿ ನಡೆಯುತ್ತೆ. ಇಂಟೆನ್ಸಿಟೀಸ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್, ಎಕ್ಸ್ಪ್ಲನೇಷನ್ ಬೇಸ್ಡ್ ಆನ್ ಎನರ್ಜಿ ಲೆವೆಲ್ಸ್, ಮತ್ತೆ ಡಿಟರ್ಮಿನೇಷನ್ ಆಫ್ ಬಾಂಡ್ ಲೆಂತ್ ಆಫ್ ಡಯಾಟಮಿಕ್ ಮಾಲಿಕ್ಯೂಲ್, ಇದರ ಬೇಸಿಸ್ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತಾರೆ. ಓಕೆನಾ? ಸೊ ಇದು ಸ್ವಲ್ಪ ರೋಟೇಷನಲ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನೀವು ಈಕ್ವೇಶನ್ಸ್ ಪ್ಲಸ್ ಪ್ರಾಬ್ಲಮ್ಸ್ ಬರ್ತವೆ, ಇದನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು ವಿತ್ ಎಕ್ಸ್ಪ್ಲನೇಷನ್ಸ್. ಓಕೆನಾ? ಸೊ ಇದು ಮಾಲಿಕ್ಯುಲರ್ ಅಂಡ್ ರೋಟೇಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ಸೊ ನೆಕ್ಸ್ಟ್ ಬಂದು ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ. ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳೋದಾದ್ರೆ ಇಲ್ಲಿ ಬಂದು ಕ್ಲಾಸಿಕಲ್ ಇಕ್ವೇಶನ್ ಆಫ್ ವೈಬ್ರೇಷನ್ ಅನ್ನ ನೋಡ್ತಾರೆ. 4 ಅವರ್ಸ್ ಅಸೈನ್ ಮಾಡಿದ್ದಾರೆ, ಕಾನ್ಸೆಪ್ಟ್ಸ್ ಜಾಸ್ತಿ ಇದಾವೆ, small concepts. Mention of expression for frequency or wave number for diatomic, computation of force constant, ಅದರಲ್ಲಿ force constant ಅಂದ್ರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು, ಹುಕ್ಸ್ ಲಾ ಏನು ಹೇಳುತ್ತೆ, amplitude of diatomic molecular vibration, that is potential energy curve for diatomic SHO, expression for vibrational energy, so from solutions to Schrodinger wave equation. ಓಕೆನಾ? ಮತ್ತೆ 0 ಪಾಯಿಂಟ್ ಎನರ್ಜಿ ಸೆಲೆಕ್ಷನ್ ರೂಲ್ ಏನ್ ಹೇಳುತ್ತೆ, ಮತ್ತೆ ಕಂಡೀಷನ್ ಫಾರ್ ಅಬ್ಸಾರ್ಪ್ಷನ್ ಅಂಡ್ ಫಂಡಮೆಂಟಲ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಅನ್ಹಾರ್ಮೋನಿಸಿಟಿ, ದಟ್ ಈಸ್ ಡಿಫರೆನ್ಸ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಕರ್ವ್ಸ್ ಅದಂದ್ರೆ ಏನು, ಮಾಸ್ ಪೊಟೆನ್ಶಿಯಲ್ ಅಂದ್ರೆ ಏನು, ಡಿಸೋಸಿಯೇಷನ್ ಎನರ್ಜೀಸ್ ಅಂದ್ರೆ ಏನು, ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಓವರ್ ಟೋನ್ಸ್ ಅಂದ್ರೆ ಇಂಟೆನ್ಸಿಟೀಸ್ ನ ಕಂಪೇರ್ ಮಾಡುವಂತದ್ದು, ಹಾಟ್ ಬ್ಯಾಂಡ್ ಅಂದ್ರೆ ಏನು, ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೊನೋಅಟಾಮಿಕ್ ಆಯ್ತು. ಈಗ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಗೆ ಅಂದ್ರೆ ಲೀನಿಯರ್ ಅಂಡ್ ನಾನ್ ಲೀನಿಯರ್ ಎಕ್ಸಾಂಪಲ್ಸ್ ನೋಡ್ತೀವಿ. ಮೋಡ್ಸ್ ಆಫ್ ವೈಬ್ರೇಷನ್, ದಟ್ ಈಸ್ ಸ್ಟ್ರೆಚಿಂಗ್ ಬೆಂಡಿಂಗ್ ವೈಬ್ರೇಷನ್ ಅಂತ ಬರುತ್ತೆ. ಟೈಪ್ಸ್, ಕಂಪ್ಯಾರಿಸನ್ ಆಫ್ ಫ್ರೀಕ್ವೆನ್ಸೀಸ್, ಸ್ಕೆಚಿಂಗ್ ಆಫ್ ವೈಬ್ರೇಷನಲ್ 10 ಮೋಡ್ಸ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ಕಾನ್ಸೆಪ್ಟ್ ಆಫ್ ಗ್ರೂಪ್ ಫ್ರೀಕ್ವೆನ್ಸೀಸ್, ಗ್ರೂಪ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ವೈಬ್ರೇಷನ್ ರೊಟೇಷನ್ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ಏನು, ಅದರಲ್ಲಿ ಪ್ಯೂರ್ ವೈಬ್ರೇಷನಲ್ ಸ್ಪೆಕ್ಟ್ರಾ ಇನ್ ಲಿಕ್ವಿಡ್ಸ್ ಯಾವ ರೀತಿ ಇರುತ್ತೆ, ಸೊ ಮತ್ತೆ ಮಿಕ್ಸಿಂಗ್ ಆಫ್ ವೈಬ್ರೇಷನ್ ಅಂಡ್ ರೊಟೇಷನಲ್ ಲೆವೆಲ್ಸ್, ಡಯಾಟಮಿಕ್ ವೈಬ್ರೇಟಿಂಗ್ ರೊಟೇಟರ್, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ, ಸೆಲೆಕ್ಷನ್ ರೂಲ್ ಅಂಡ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಚೇಂಜ್, PQR ಬ್ರಾಂಚಸ್ ಎಕ್ಸ್ಪ್ಲನೇಷನ್ ಯೂಸಿಂಗ್ ಡಯಾಗ್ರಾಮ್. ಸೊ ಇಷ್ಟನ್ನ ನೀವು ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಕಲಿತೀರಾ. ಸ್ವಲ್ಪ ಕಾನ್ಸೆಪ್ಟ್ಸ್ ಜಾಸ್ತಿ ಇದಾವೆ, 4 ಅವರ್ಸ್ ಅಷ್ಟೇ ಅಸೈನ್ ಮಾಡಿರೋದು. ಸೊ ಇಲ್ಲಿ ಥಿಯರಿ ಕಾನ್ಸೆಪ್ಟ್ಸ್ ಜಾಸ್ತಿ ಇರುವಂತದ್ದು, ಏನು ಡೆರಿವೇಶನ್ ಟೈಪ್ ಏನಿಲ್ಲ, ಎಲ್ಲ ಥಿಯರಿ ಟೈಪ್ಸ್ ಇದಾವೆ. ಸೊ ಇದಕ್ಕೆ ಎಫರ್ಟ್ ಹಾಕ್ಬೇಕಾಗುತ್ತೆ ನೀವು. ಓಕೆನಾ? ಸೊ ಅಂಡ್ ನೆಕ್ಸ್ಟ್ ಬಂದು ರಾಮನ್ ಸ್ಪೆಕ್ಟ್ರೋಸ್ಕೋಪಿ. ರಾಮನ್ ಸ್ಪೆಕ್ಟ್ರೋಸ್ಕೋಪಿಗೆ ಜಸ್ಟ್ 2 ಅವರ್ಸ್ ಇದೆ, ಕಾನ್ಸೆಪ್ಟ್ಸ್ ಕೂಡ ತುಂಬಾನೇ ಕಡಿಮೆ ಇದಾವೆ. ಸೊ ರಾಮನ್ ಸ್ಕ್ಯಾಟರಿಂಗ್ ಅಂದ್ರೆ ಏನು, ರಿಲೇ ಸ್ಕ್ಯಾಟರಿಂಗ್ ಅಂದ್ರೆ ಏನು, ಪೋಲರೈಸಬಿಲಿಟಿ ಅಂದ್ರೆ ಏನು, ರಾಮನ್ ಶಿಫ್ಟ್ ಅಂತ ಏನು ಅಂತ ಕರಿತೀವಿ, ಕ್ವಾಲಿಟೇಟಿವ್ ಟ್ರೀಟ್ಮೆಂಟ್ ಆಫ್ ರೊಟೇಷನಲ್ ರಾಮನ್ ಎಫೆಕ್ಟ್, ಅದರಲ್ಲಿ ಸೆಲೆಕ್ಷನ್ ರೂಲ್, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡಿಫರೆನ್ಸ್ ಇನ್ ರಿಜಿಡ್ ಡಯಾಟಮಿಕ್ ರೊಟೇಟರ್, ವೈಬ್ರೇಷನಲ್ ರಾಮನ್ ಸ್ಪೆಕ್ಟ್ರಾ, ಸೆಲೆಕ್ಷನ್ ರೂಲ್ ಏನ್ ಹೇಳುತ್ತೆ,
ಸ್ಟೋಕ್ ಲೈನ್ ಅಂದ್ರೆ ಏನು, ಆಂಟಿ ಸ್ಟೋಕ್ ಲೈನ್ ಅಂದ್ರೆ ಏನು, ಅದರ ಎಕ್ಸ್ಪ್ಲನೇಷನ್ ನೋಡ್ತೀವಿ. ಇಂಟೆನ್ಸಿಟಿ ಡಿಫರೆನ್ಸ್ ಅಂದ್ರೆ ಏನು, ಮತ್ತೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಯೂಸಿಂಗ್ ಮಾಲಿಕ್ಯೂಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡುವಂಥದ್ದು. ದಿಸ್ ಇಸ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿ. ಓಕೆನಾ. ಸೊ ಇನ್ನು ಉಳಿಯುವಂತ ಕೆಲವು ಕಾನ್ಸೆಪ್ಟ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಒಂದು ಬರುತ್ತೆ. ಸೊ ಆ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ 3 ಅವರ್ಸ್ ಅಸೈನ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಕಾಂಪ್ಲೆಕ್ಸಿಟಿ ಆಫ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಅಂದ್ರೆ ಏನು, ಫ್ರಾಂಕ್ ಕಾಂಡೆನ್ ಪ್ರಿನ್ಸಿಪಲ್ ಅಂದ್ರೆ ಏನು, ಅದರ ಸ್ಟೇಟ್ಮೆಂಟ್ ಮತ್ತೆ ಡೆಮಾನ್ಸ್ಟ್ರೇಷನ್ ಯೂಸಿಂಗ್ ಪೊಟೆನ್ಶಿಯಲ್ ಎನರ್ಜಿ ವರ್ಸಸ್ ಇನ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಪ್ಲಾಟ್. ಮತ್ತೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್, ಹೋಮೋ ಲ್ಯೂಮೋ ಬಾಂಡಿಂಗ್, ಆಂಟಿ ಬಾಂಡಿಂಗ್ ಮತ್ತೆ ನಾನ್ ಬಾಂಡಿಂಗ್ ಆರ್ಬಿಟಲ್ಸ್ ಅಂದ್ರೆ ಏನು, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂದ್ರೆ ಏನು. ಸೊ ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ನೋಡ್ತೀರಾ ಅಷ್ಟೇ. ಸೊ ಎಕ್ಸಾಂಪಲ್ ಫಾರ್ ಸೈ ಟು ಸಿಗ್ಮಾ ಟು ಸಿಗ್ಮಾ ಸ್ಟಾರ್, ಪೈ ಟು ಪೈ ಸ್ಟಾರ್, ಎನ್ ಟು ಸಿಗ್ಮಾ ಸ್ಟಾರ್ ಅಂಡ್ ಎನ್ ಟು ಸಿಗ್ಮಾ ಪೈ ಸ್ಟಾರ್ ಟ್ರಾನ್ಸಿಷನ್ಸ್. ಮತ್ತೆ ಡಿಸೋಸಿಯೇಷನ್ ಅಂಡ್ ಪ್ರೀ ಡಿಸೋಸಿಯೇಷನ್ ಯಾವ ರೀತಿ ನಡೆಯುತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ. ಕ್ಯಾಲ್ಕುಲೇಷನ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಫ್ ಪಾಲಿಯನ್ಸ್ ಯೂಸಿಂಗ್ ಫ್ರೀ ಎಲೆಕ್ಟ್ರಾನಿಕ್ ಮಾಡೆಲ್. So qualitative explanation of electronic spectra of conjugated systems using free electron molecular orbital theory. Electron molecular orbital theory use ಮಾಡಿಕೊಂಡು ಮತ್ತೆ formula for calculation of frequency of electronic transition using butadiene as an example. So example ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನೋಡ್ತೀವಿ. ಓಕೆನಾ. ಸೊ ಅಂಡ್ the last concept in physical spectroscopy one is NMR spectroscopy. NMR spectroscopy ಅಂತ ಕರಿತೀವಿ. NMR spectroscopy ಅಲ್ಲಿ 2 ಅವರ್ಸ್ ಇದಾವೆ. NMR spectroscopy ಅಲ್ಲಿ principles of NMR spectroscopy, fundamental NMR equation, NMR's response to nuclear magnetic resonance ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಕ್ವೇಶನ್, ನ್ಯೂಕ್ಲಿಯರ್ ಸ್ಪಿನ್ ಅಂದ್ರೆ ಏನು, ಹಾಫ್ ಇಂಟಿಗ್ರಲ್ ಎಕ್ಸಾಂಪಲ್ಸ್, ಝೀರೋ ಇಂಟಿಗ್ರಲ್ ಎಕ್ಸಾಂಪಲ್ಸ್ ಮತ್ತೆ ಅದರ ವ್ಯಾಲ್ಯೂಸ್, ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅಂದ್ರೆ ಏನು, ಓರಿಯಂಟೇಶನ್ ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಅಬ್ಸಾರ್ಪ್ಷನ್ ಆಫ್ ರೇಡಿಯೋ ಫ್ರೀಕ್ವೆನ್ಸಿ ಅಂಡ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಫ್ರೀಕ್ವೆನ್ಸಿ, ಲಾಮೋರ್ ಪ್ರೊಸೆಷನ್ ಅಂದ್ರೆ ಏನು. ಸೊ ಇಷ್ಟು ಕಾನ್ಸೆಪ್ಟ್ಸ್ ನೀವು NMR ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಓದ್ತೀರಾ. ಓಕೆನಾ. ಸೊ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆಲ್ಲ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಏನಿದಾವೆ ತುಂಬಾನೇ ಜಾಸ್ತಿ ಇದಾವೆ ಈ ಸೆಮ್ ಅಲ್ಲಿ. ಸೊ ಪೇಪರ್ 5 ತುಂಬಾನೇ ಚಿಕ್ಕದಾಗಿದೆ, ಪೇಪರ್ 6 ತುಂಬಾ ಸ್ವಲ್ಪ ಜಾಸ್ತಿ ಇದೆ, ಪೇಪರ್ 7 ಅಂಡ್ ಪೇಪರ್ 8 ನೆಕ್ಸ್ಟ್ 6th ಸೆಮ್ಗೆ ಬರುವಂತದ್ದು. ಓಕೆನಾ. So that's it for today. If you like this video, please like, share and subscribe to my channel. Thanks for watching.